ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಕುಕ್ಕರಲ್ಲಿ ಮಟನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಲಾವ್ ಎಲೆ, ಲವಂಗ ಮತ್ತು ಚಕ್ಕೆ ಹಾಕ್ಕೋತೀನಿ. ಜಾಸ್ತಿ ಸ್ಪೈಸಸ್ ಏನೂ ಹಾಕ್ಕೊಳ್ಳಲ್ಲ, ಜಾಸ್ತಿ ಮಸಾಲ ಆದರೆ ತಿನ್ನೋಕ್ಕಾಗಲ್ಲ ಅಂತ. ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕ್ಕೊಂಡಿದ್ದೀನಿ. ಮಟನ್ನು ಚೆನ್ನಾಗಿ ಚರ್ಬಿ ಇರುತ್ತಲ್ಲ, ಆ ಮಟನ್ನಲ್ಲಿ ಬಿರಿಯಾನಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೇ ಉಪ್ಪು ಹಾಕ್ಕೋತೀನಿ ಸ್ವಲ್ಪ. ನಾನು ಮಟನ್ಗೆ ಮತ್ತು ರೈಸ್ಗೆ ಆಗೋಷ್ಟೆಲ್ಲ ಉಪ್ಪು ಒಂದೇ ಸರಿ ಹಾಕ್ಕೊಂಬಿಡ್ತೀನಿ. ಅದು ನಂಗೆ ಗೊತ್ತಾಗುತ್ತೆ. ನೀವು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ಈರುಳ್ಳಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ಸಾಕಾಗುತ್ತೆ. 1 ಸ್ಪೂನ್ ಹಾಕ್ಕೊಂಡಾದ್ಮೇಲೆ ಇವಾಗ ಇದು ರುಬ್ಬಿರೋದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ 3 ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಕೂಡ ಹಾಕ್ಕೋಬೋದು, ಆದರೆ ನಾನು ಸ್ವಲ್ಪ ರುಬ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಬರುತ್ತೆ ಅನ್ನೋಕ್ಕೋಸ್ಕರ ಅದೆಲ್ಲ ಚೆನ್ನಾಗಿ ರುಬ್ಕೊಂಡು ಅದನ್ನು ಹಾಕ್ಕೊಂಡು ಅದೆಲ್ಲ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಮಟನ್ ಹಾಕ್ಕೊಂಡಿದ್ದೀನಿ. ಮಟನ್ ಚೆನ್ನಾಗಿ ತೊಳೆದಿದ್ದು ಮಟನ್ ಹಾಕ್ಕೊಂಡಿದ್ದೀನಿ. ಮಟನ್ನು ಚೆನ್ನಾಗಿ ಫ್ರೈ ಮಾಡಿ ಅದು ಎಣ್ಣೆ ಬಿಡುತ್ತೆ ಮಟನ್ ಸ್ವಲ್ಪ, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಉಪ್ಪು ಇಟ್ಕೊಳ್ಳಿ ಅಂತ ಮಟನ್ನು. ನೋಡಿ ಇವಾಗ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಟಿದೆ, ಫ್ರೈ ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ತೇಜು ಬಿರಿಯಾನಿ ಮಸಾಲ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ, ಇದು ಬಿರಿಯಾನಿ ಪೇಸ್ಟ್ ಇದು. ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಇವಾಗ ಒಂದೇ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಒಂದೇ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಇವಾಗ ಅದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಬಿಟ್ಟಿದ್ದೀನಿ. ಇವಾಗ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಇಷ್ಟು 3 ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದನ್ನು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಮಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಟನ್ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಯಾವ ಅಕ್ಕಿ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡು. ನಾನು ಮಾಮೂಲಿ ಡೈಲಿ ಯೂಸ್ ಮಾಡೋ ಸೋನಾ ಮಸೂರಿ ರೈಸೇ ತೊಗೊಂಡಿದ್ದೀನಿ. ಅದನ್ನೇ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ಒಂದು 4 ವಿಸಿಲ್ ಕೂಗಿಸ್ಕೊತೀನಿ. ಮಟನ್ ಬೆಂದಿದೆಯಾ ಅಂತ ಗೊತ್ತಾಗೋವರೆಗೂ ಕೂಗಿಸ್ಕೊತೀನಿ. ನಾನು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಉಪ್ಪು ಇವಾಗಲೇ ಹಾಕಿಬಿಟ್ಟೆ ನಾನು. ಇವಾಗ ತೆಗಿತಾ ಇದ್ದೀನಿ ನೋಡಿ. ಅಷ್ಟು ಎಣ್ಣೆ ನೋಡಿ, ನಾನು ಬರೀ 1-2 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದು, ಎಣ್ಣೆ ಎಷ್ಟು ಬಿಟ್ಟಿದೆ ಮಟನ್ನು. ಇವಾಗ ಮಟನ್ ಬೆಂದಿದೆಯಾ ನೋಡಿದೆ, ಮಟನ್ ಬೆಂದಿತ್ತು ಚೆನ್ನಾಗಿ. ಇವಾಗ ರೈಸ್ ಹಾಕ್ಕೊಳ್ಳೋಣ. ಮಟನ್ ಬೆಂದಿದೆಯಲ್ಲ, ರೈಸ್ ಹಾಕ್ಕೊಂಡು 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ರೈಸ್ಗೆ ಒಂದು 5 ನಿಮಿಷ ಮುಂಚೆ ನೆನೆಸಿಟ್ಟಿದ್ದೆ ಅಷ್ಟೇ. ಆ ರೈಸ್ ಹಾಕ್ಕೋತಾ ಇದ್ದೀನಿ. ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಮೊದಲೇ ಎಣ್ಣೆ ಇದೆ ತುಂಬ, ಆದರೆ ಟೇಸ್ಟ್ಗೆ ಫ್ಲೇವರ್ಗಂತ ಒಂದೇ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅಷ್ಟೇ. ಇವಾಗ 1 ವಿಸಿಲ್ ಕೂಗಿಸ್ಕೊತೀನಿ. 1 ವಿಸಿಲ್ ಆದಮೇಲೆ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಉಡಿ ಆಗಿ ಬಂದಿದೆ. ಮಟನ್ನು ಅಷ್ಟೇ ಚೆನ್ನಾಗಿ ಪೀಸೆಲ್ಲ ಬೆಂದಿತ್ತು. ಮಟನ್ ಬಿರಿಯಾನಿ ರೆಡಿ ಆಯಿತು. ಇವಾಗ ನೋಡಿ ಮಟನ್ನು ಚೆನ್ನಾಗಿ ಬೆಂದಿದೆ ಮತ್ತು ರೈಸು ರೆಡಿ ಆಯಿತು. ಓಕೆ ಫ್ರೆಂಡ್, ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.